ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನಲ್ಲಿ ಇದೀಗ ಕೊನೆಯ ಟಾಸ್ಕ್ ಒಂದನ್ನು ಆಡಿಸ್ತಾ ಇದ್ದಾರೆ. ಸೊ ಅದುವೇ ಬಂದುಬಿಟ್ಟು ಟಿಕೆಟ್ ಟು ಟಾಪ್ 6 ಅಂತ. ಆ್ಯಂಡ್ ಈ ಒಂದು ಟಾಸ್ಕನ್ನು ಯಾರ್ಯಾರು ಆಡ್ತಾ ಇದ್ದಾರೆ ಆ್ಯಂಡ್ ಯಾರು ಈ ಒಂದು ಟಾಸ್ಕನ್ನು ವಿನ್ ಆಗಿದ್ದಾರೆ ಆ್ಯಂಡ್ ಈ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ನ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿನ ಕೊಡ್ತೀನಿ. ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಸೊ ಇವಾಗ ಬಿಗ್ ಬಾಸ್ನಲ್ಲಿ ಟಿಕೆಟ್ ಫಿನಾಲೆ ಅನ್ನುವಂಥ ಒಂದು ಟಾಸ್ಕನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕ್ಗೆ ಇದೀಗ ಸೆಲೆಕ್ಟ್ ಆಗಿರುವಂಥ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನುಷ್, ರಘು, ಅಶ್ವಿನಿ ಹಾಗೂ ಕಾವ್ಯ. ಆ್ಯಂಡ್ ಇವ್ರುಗಳಿಗೆ ಇದೀಗ ಒಂದು ಟಾಸ್ಕ್ ಒಂದನ್ನು ನೀಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕ್ನಲ್ಲಿ ಯಾರು ಕಂಟೆಂಟ್ ಆಗಿರ್ತಾರೋ ಸೊ ಅವರು ಬಂದ್ಬಿಟ್ಟು ಈ ಒಂದು ಟವರನ್ನು ಏರ್ಬಿಟ್ಟು ಮೇಲ್ಗಡೆ ಜೈ ಬಿಗ್ ಬಾಸ್ ಅಂತ ಕೂಗಬೇಕಾಗತ್ತೆ. ಆ್ಯಂಡ್ ಅದರ ಜೊತೆಗೆ ಅವರ ಪರವಾಗಿಯೂ ಕೂಡ ಇನ್ನೊಬ್ಬ ಕಂಟೆಸ್ಟೆಂಟ್ ಕೂಡ ಆಡಬೇಕಾಗತ್ತೆ. ಇನ್ನು ಅವರ ಪರವಾಗಿ ಆಡ್ತಾ ಇರುವಂತಹ ಒಂದು ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ, ಧನುಷ್ ರವರ ಪರವಾಗಿ ಇಲ್ಲಿ ರಾಶಿಕಾ ರವರು ಆಡಿದ್ರೆ, ಇನ್ನು ಕಾವ್ಯರವರ ಪರವಾಗಿ ಇಲ್ಲಿ ಗಿಲ್ಲಿ ಆಡ್ತಾ ಇದ್ದಾರೆ. ಇನ್ನು ಅಶ್ವಿನಿ ರವರ ಪರವಾಗಿ ಧ್ರುವಂತ್ ಆಡಿದ್ರೆ, ಇನ್ನು ರಘುರವರ ಪರವಾಗಿ ಇಲ್ಲಿ ರಕ್ಷಿತಾ ರವರು ಈ ಒಂದು ಗೇಮ್ ಅನ್ನ ಆಡ್ತಾ ಇದ್ದಾರೆ. ಇನ್ನು ಫಿನಾಲೆ ಕಂಟೆಂಡರ್ನ ಪರವಾಗಿ ಯಾರು ಇರ್ತಾರೋ, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದಿರುವಂತಹ ಒಂದು ಕೋಲ್ಗಳನ್ನ ಸೊ ಕಂಟೆಂಡರ್ನ ಪರವಾಗಿ ಯಾರು ಆಡ್ತಿದಾರೋ ಸೊ ಅವರುಗಳು ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲೊಂದು ಬಾಕ್ಸ್ ಇರುತ್ತೆ ಅಂಡ್ ಅಲ್ಲಿ ಅದನ್ನ ತೆಗೆದುಕೊಂಡು ಇಡಬೇಕಾಗತ್ತೆ. ಸೊ ಆ ಬಳಿಕ ಕಂಟೆಂಡರ್ ಏನಿರ್ತಾರೋ ಈ ಒಂದು ಟವರ್ ಅನ್ನ ಏರ್ಲಿಕ್ಕೆ ಆ ಒಂದು ಕೋಲ್ಗಳನ್ನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಏರ್ಬಿಟ್ಟು ಜೈ ಬಿಗ್ ಬಾಸ್ ಅಂತ ಕೂಗಬೇಕಾಗತ್ತೆ. ಅಂಡ್ ಯಾರು ಕಡಿಮೆ ಟೈಮ್ ನಲ್ಲಿ ಈ ಒಂದು ಟಾಸ್ಕ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾರೋ ಸೊ ಅವರು ಬಂದ್ಬಿಟ್ಟು ಒಬ್ಬ ಫಿನಾಲೆ ಕಂಟೆಂಡರ್ ಆಗಿ ಇದೀಗ ಆಯ್ಕೆ ಆಗ್ತಾ ಇದ್ದಾರೆ. ಅಂಡ್ ಯಾರು ಈ ಒಂದು ಟಾಸ್ಕ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ, ಅದಕ್ಕೂ ಮೊದಲು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ 7 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ. ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಅದರ ಜೊತೆಗೆ ಒಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ. ಸೊ ಇಲ್ಲಿ ನೀವು ವೋಟನ್ನು ಮಾಡೋದ್ರಿಂದ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಆಯಿತು, ಪೇಜ್ ಕೂಡ ಓಪನ್ ಆಗುತ್ತೆ. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಅಲ್ಲಿ ನಿಮಗೆ ಕೆಳಗಡೆ ಒಂದು ವೋಟಿಂಗ್ ಪೋಲನ್ನು ಕೂಡ ಕೊಟ್ಟಿರ್ತೀನಿ. ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ನೀವು ವೋಟನ್ನು ಮಾಡಿದ ನಂತರ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಅನ್ನು ಕೂಡ ಮಾಡಿರ್ತೀನಿ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿದ ನಂತರ ಸೊ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿಂದ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂಡ್ ಈ ಒಂದು ಫಿನಾಲೆ ಟಾಸ್ಕ್ ಅನ್ನ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ, ಧನುಷ್ ರವರು ಕಡಿಮೆ ಟೈಮ್ನಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಇದೀಗ ಫಿನಾಲೆ ಕಂಟೆಂಡರ್ ಆಗಿ ಒಬ್ಬ ಇದೀಗ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.